ಹೆಂಗ್ ಚೆನ್ನಾಗಿರ್ತಾರ್ರಿ? ಹೆಂಗ್ ಚೆನ್ನಾಗಿರ್ತಾರ್ರಿ? ಪ್ರದೀಪ್, ಪ್ಲೀಸ್ ಟೆಲ್ ಮಿ, ಇಫ್ somebody has lost her husband, how can? ನೋಡಿ, ಒಂದ್ ತಿಳ್ಕೊಂಬಿಡಿ, ಒಂದ್ ಮರ್ಡರ್ ಇಂದ ಬರೇ ಒಬ್ರು ಸತ್ತೋಗೋದು ಅಷ್ಟೇ ಆಗಲ್ಲ. ಅವಳು ಚಿಕ್ಕ ವಯಸ್ಸಲ್ಲಿ ಇರ್ತಾಳೆ, ಪೋಲಿ ಪಟಾಲಂ ಎಲ್ಲ ಬಂದು ಅವಳ ಮೇಲೆ ಕಣ್ಣಾಗ್ತವೆ, ಮಕ್ಳಿಗೆ ಊಟಕ್ಕಿಲ್ಲ, ಸಮಾಜದಲ್ಲಿ ರಕ್ಷಣೆ ಇಲ್ಲ. ಯಾರ್ ಜವಾಬ್ದಾರಿ ರೀ? ಅದರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ, ಅದನ್ನು ಕೋರ್ಟ್ನವ್ರ ಗಮನಕ್ಕೆ ತೆಗೆದುಕೋಬೇಕಾಗತ್ತೆ. ಕಾಲ ಇತ್ತು 50ರಿಂದ 60ನೇ ಇಸ್ವಿ, 60ರಿಂದ 70ನೇ ಇಸ್ವಿನಲ್ಲಿ ಅಕ್ಯೂಸ್ಡ್ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗ್ತಿದ್ದು. ಗಾನ್ ಆರ್ ದೋಸ್ ಡೇಸ್. ಇಲ್ಲಿ ವಿಕ್ಟಿಮ್ ನೋಡೋರು ಯಾರು? ಎಲ್ಲೋ ಒಂದೋ ಎರಡೋ ಕೇಸ್ಗಳಾಗೋದು, ಅವಾಗ ಪರವಾಗಿರ್ತಿರ್ಲಿಲ್ಲ. ಡೇ ಇನ್ ಅಂಡ್ ಡೇ ಔಟ್ ಫಾರ್ ಫ್ಲಿಮ್ಸಿ ರೀಸನ್ಸ್ ಮರ್ಡರ್ಸ್ ಆರ್ ಟೇಕಿಂಗ್ ಪ್ಲೇಸ್. ಒಬ್ಬ ವ್ಯಕ್ತಿ ಸಾಯೋದ್ರಿಂದ ಆಗ್ತಕ್ಕಂತ ಕಾನ್ಸಿಕ್ವೆನ್ಸಸ್ ಏನೇನು ಅಂತ ಕೋರ್ಟ್ನವ್ರು ನೋಡ್ಬೇಕಾಗತ್ತೆ. ದಟ್ ಕಾನ್ಸಿಕ್ವೆನ್ಸಸ್ ಈಸ್ ಅವೈಲಬಲ್ ಫ್ರಮ್ ದಿ ಡೇಟ್ ಆಫ್ ದಿ ಇನ್ಸಿಡೆಂಟ್, ಸಬ್ಸಿಕ್ವೆಂಟ್ಲಿ ಬೇಡ. ಹಾಗಾಗಿನೇ ಸ್ಕೀಮ್ ಒಳಗಡೆಗೆ ಇಂಟ್ರೀಮ್ ಕಾಂಪೆನ್ಸೇಷನ್ ಕೊಡು ಅಂತ ಹೇಳ್ತಾರೆ. ಯಾವ ಸೆಷನ್ಸ್ ಕೋರ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ? ಯಾವ ಪಿ ಕೇಳ್ತಾ ಇದ್ದಾರೆ? ಯಾವ ಐಒ ಕೊಡ್ಸಿದ್ದಾರೆ? ಇನ್ನೂ ಅವ್ರ ಮನೆಯಿಂದನೇ ಕಿತ್ತು ತಿನ್ನಕ್ಕಾಗುತ್ತಾ ಅಂತ ನೋಡ್ತಾರೆ. ಬೆಂದ್ ಮನ್ಲಿ ಗಳ ಇರಿದ್ರು ಅಂತ ಗಾದೆ. ಅವರೇ ಅವ್ರ ದುಃಖದಲ್ಲಿ ಇರ್ತಾರೆ. ಯೋಚನೆ ಮಾಡಿ, ಒಂದ್ ಬಾಡಿಗೆ ಮನ್ಲಿ ಇತ್ತು ಅಂತಂದ್ರೆ ಆ ಓನರು ಇವ್ರ ಅಪ್ಪನ ವಯಸ್ಸಿರ್ತಾರೆ, ಅವನ್ ಬರ್ತಾನೆ, ಏನು ಎದುರು ಬೇಡಮ್ಮ ನಾನಿದ್ದೀನಿ ಅಂತ. ಮೊದಲನೇ ದಿನ ವರಾಂಡ, ಎರಡನೇ ದಿನ ಬೆಡ್ರೂಮು. ಏನ್ ಮಾಡ್ಬೇಕು ಅವಳು? ಶಾಲೆಯಿಂದ ಮಕ್ಕಳನ್ನ ಬಿಡಿಸ್ತಾರೆ, ಫೀಸ್ ಕಟ್ಲಿಲ್ಲ ಅಂತ. ಏನ್ ಮಾಡ್ಬೇಕು ಅವಳು? ಎಲ್ಲೋಗ್ಬೇಕು? ತವ್ರ ಮನೆ ಕಡೆಗೆ ಹೋಗೋಣ ಅಂತಂದ್ರೆ ಅವ್ರ ಕಡಬಡ್ತನ, ನೀನ್ ಗಂಡನ್ ತಿನ್ಕೊಂಡವಳು ಅಂತ ಅವಳಿಗೆ ಪಟ್ಟ ಕಟ್ಬಿಡ್ತಾರೆ. ಏನೇನ್ ಮಾಡ್ತೀರಾ ಹೇಳಿ? ಸೊ ಸಮಾಜ ಸುಲಭಕ್ಕಾಗಲ್ಲ. ನಾವೊಂದೊಬ್ಬನಿಗೆ ಬೇಲ್ ಕೊಡುವಂತ ಸಂದರ್ಭ ಬಂದಾಗ ಇವುಗಳನ್ನು ಕೂಡ ಹಿನ್ನೆಲೆನಲ್ಲಿ ಇಟ್ಕೋಬೇಕಾಗತ್ತೆ. ಮುನ್ನೆಲೆ ತರದಿದ್ರು ಕೂಡ ದಿ ಬ್ಯಾಕ್ ಗ್ರೌಂಡ್ ಇಟ್ ಶುಡ್ ಬಿ ದೇರ್. ಗಾನ್ ಆರ್ ದೋಸ್ ಡೇಸ್. ಬರಲ್ವಾ? ಆಯ್ತಾ, ಚಾರ್ಜ್ ಶೀಟ್ ಹಾಕಿದ್ರ, ಇವನ್ನೆಲ್ಲವಾಗ್ಲೂ ಬರ್ತೀನಿ ಇನ್ನ ಕೊಟ್ಬಿಡು ಬೇಲ್. ಅದೆಲ್ಲ ಹೋಗಿ ಅದು ರಿಫಾರ್ಮ್ ಆಗ್ತಾ ಇದೆ. ಬೇಲ್ ಆಕ್ಟ್ ಬಂದಾಗ ಅವೆಲ್ಲ ಗೊತ್ತಾಗುತ್ತೆ. in the division bench when we were special fund honorable justice Veerappa were sitting for that, ಹನುಮಂತರಾಯರ್ ಮ್ಯಾಟರ್ ಒಂದ್ ಬಂದಿತ್ತು. ಪಾಪ ಹಿರಿಯರು ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಬಹಳ ಫಸ್ಟ್ ಪ್ರಿನ್ಸಿಪಲ್ಸ್ ಎಲ್ಲ ಇಂದ ಆರ್ಗ್ಯುಮೆಂಟ್ ಮಾಡಿದ್ರು. ಪ್ರಾಸಿಕ್ಯೂಷನ್ ಕೇಸಲ್ಲಿ ಇರಬಹುದಾದಂತ ಎಲ್ಲ ಹುಳುಕುಗಳನ್ನ ಚೆನ್ನಾಗಿ ತೋರಿಸಿದ್ರು. ನಾವು ವಿ ಹ್ಯಾವ್ ಟು ರಿಅಪ್ರಿಶಿಯೇಟ್ ದಿ ಎಂಟೈರ್ ಇಶ್ಯೂ. ಗುರುಗಳು ಕೇಳಿದ್ರು, ಈಗ ಅವ್ರು ಇದಾರೆ ಸೀನಿಯರ್, ತುಂಬಾ ಹೊತ್ತು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ. ಹೌದು ಮಾಡ್ತಾರೆ, ನಾವು ಒಂದೆರಡು ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಆಮೇಲೆ ಗುರುಗಳಿಗೆ ಹೇಳಿದೆ ನಾನು, ಹಿಂಗೆ ಇದ್ ಮಾಡಿ, ಹಿರಿಯರು ಅಂತೀರಿ, ನಾನ್ ಕೇಳೋದು ಚೆನ್ನಾಗಿರಲ್ಲ, ಜೂನಿಯರ್ ಮೆಂಬರ್ ತಾವು ಕೇಳಿ. 1:15 ಹೋಗುವಾಗ ಆಲ್ ರೈಟ್, ಅದಕ್ಕೆ ಅವ್ರೇನಾದ್ರು ಉತ್ತರ ಕೊಟ್ರೆ ಹೌ ಟು ಮ್ಯಾನೇಜ್ ಅಂತ, ಸಮರ್ಪಕವಾದ ಉತ್ತರ ಕೊಟ್ಬಿಟ್ರೆ ಹೌ ಟು ಮ್ಯಾನೇಜ್ ಅಂತ. ಅದಕ್ಕೆ ನಾನು ಇದೀನಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಈಸ್, ಇವ್ರನ್ನೇನೋ ಒಪ್ಪಿಸ್ತೀವಿ ನಾವು, ವಾಟ್ ಅಬೌಟ್ ಅವ್ರ ಮಜ್ಜಿಗೆ ಅಂತ, ಯು ವಿಲ್ ನಾಟ್ ಅಗ್ರಿ ಅಂತ. ಅದಕ್ಕೂ ನಾನು ಇದೀನಲ್ಲ ಅಂತ. ಅದು ಎರಡು ಕಾಂಬಿನೇಷನ್ ಬೆಂಚ್ ನಲ್ಲಿ ದಾಟಿ 3ನೇ ಕಾಂಬಿನೇಷನ್ ನನ್ನ ಹತ್ರಕ್ ಬಂದಿತ್ತು. ಆಯ್ತು, ಅದನ್ನೇ ಹೇಳ್ತಾ ಇರೋದು. 2 ಕಾಂಬಿನೇಷನ್ ದಾಟಿ 3ನೇ ಕಾಂಬಿನೇಷನ್ ಬಂದಿತ್ತು. ನಿನ್ನೆ ಕೂಡ ಜ್ಞಾಪಿಸ್ಕೊಂಡ್ರು ವೀರಪ್ಪನವ್ರು. ಆಮೇಲೆ ಏನಾಯ್ತು, ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಕೇಳಿದ್ವಿ ನಾವು, ನಿಮ್ ಡಿಫೆನ್ಸ್ ಏನು ಅಂತ ಕೇಳ್ಬಿಡಿ ಅಂತ ಹೇಳಿದ್ದೆ. ಗುರುಗಳು ಕೇಳಿದ್ರು, ನಿಮ್ ಡಿಫೆನ್ಸ್ ಏನು? ಹನುಮಂತರಾಯರೇ, ಚಂದ್ರಶೇಖರ್ ಇರ್ತಾನೆ, ಅವ್ನು ಹೇಳ್ದ ಕಿವಿಲಿ, ಡಿಫೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ಹನುಮಂತರಾಯರು ಸ್ವಲ್ಪ ಕಿವಿ ಕೇಳಿಸೋದಿಲ್ಲ, ಗಟ್ಟಿಯಾಗಿ ಹೇಳ್ಬೇಕು, ಒಂದು ಅಂದಾಜ್ ಮೇಲೆ ತಿಳ್ಕೊತಾರೆ. ಇವಳು ಆ ಹುಡುಗಿನೂ ಮತ್ತೆ ಚಂದ್ರಶೇಖರ್ ಇಬ್ರು ಸೇರ್ಕೊಂಡು ಹೇಳಿದ್ರು. ನಾನೇ ಹೇಳ್ದೆ, ಚಂದ್ರಶೇಖರ್ ನೀವು ಎಲ್ಲ ಕೂತ್ಕೊಂಡು ಇವೆಲ್ಲ ಅಸಿಸ್ಟ್ ಮಾಡ್ಬೇಕು ಸೀನಿಯರ್ಗೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಸ್ವಾಮಿ ನಾನು ಮೊದಲು ಕೇಸ್ ನಡೆಸಲಿಲ್ಲ, ಐ ವೆಂಟ್ ಟು ಚಿಕ್ಕಬಳ್ಳಾಪುರ ಅಟ್ ದಿ ಫ್ಯಾಗ್ ಎಂಡ್. Some admissions are there which I cannot go out of it and it can't be done. ಅಷ್ಟೇ ನಮಗೂ ಬೇಕಾಗಿದೆ, ಆಯ್ತಲ್ಲ. ಸೊ ಹೋಮಿಸೈಡಲ್ ಡೆತ್ ಅಕ್ಯೂಸ್ಡ್ ರೆಸ್ಪಾನ್ಸಿಬಿಲಿಟಿ ಬಂತು. Could it be termed as a murder or not was the only issue.
ಆಯ್ತಲ್ಲ, ಅವ್ರು 304 ಪಾರ್ಟ್ 1 ತನ್ನಿ ಅಂತ, ಪಾರ್ಟ್ 2 ತಂದ್ಬಿಡಿ ಅಂತ. ನಾನು ಆಗಲ್ಲ ಅಂದೆ. ಪಾರ್ಟ್ 1 ಆಯ್ತು. ಇವಾಗ ಇವ್ರನ್ನ ಅಪ್ಪಿಸ್ಬೇಕಲ್ಲ, 304 ಪಾರ್ಟ್ 1 ಎಲ್ಲ ಮಾಡಕ್ಕಾಗಲ್ಲ, ಅದು ಇದು ಅಂತ. ಅಜ್ಗೆ ಅವರು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಆಫ್ ಆಲ್ ಸೆಡ್ ಅಂಡ್ ಡನ್, ಸೀಸನ್ಡ್ ಮ್ಯಾನು, ಸ್ವಲ್ಪ ಸಾಧ್ಯಕ್ಕೆ ಬಿಟ್ಕೊಡಲ್ಲ. ಆಯ್ತು, ಇವಾಗ ಇವ್ರಂದ್ರು, ಇವಾಗ ನೋಡಿ, ಇವಾಗ ನೀವು ಅಲ್ಲನ್ಬಿಟ್ರಿ ಇಲ್ಲನ್ನಿ ಅಂತ. ಅದಕ್ಕೂ ಎಲ್ಲ ರೆಡಿ ಮಾಡಿಟ್ಟಿದೀನಿ, ಏನು ಯೋಚನೆ ಮಾಡಬೇಡಿ. ಐ ಹ್ಯಾವ್ ರೆಡ್ ದಿ ಪೇಪರ್ಸ್ ಥ್ರೂ ಅಂಡ್ ಥ್ರೂ ಅಂತ. 2 ನೈಫ್ ಇದೆ ಸೀಸ್ಡ್ ಫ್ರಮ್ ದಿ ಅಕ್ಯೂಸ್ಡ್, 2 ನೈಫ್ ಅಷ್ಟೇನೆ, ಶಾರ್ಪ್ ಎಡ್ಜ್ಡ್. There is a severe blunt injury on the occipital region of the deceased, which could not have happened by the knife. ಒಂದು ಕಲ್ಲಲ್ಲಿ ಜಜ್ಜಿದ್ದಾರೆ, ಇಲ್ಲದೆ ಹೋದ್ರೆ ಸಮಥಿಂಗ್ ರಾಡ್ ತರದ್ದೇನೋ ತಕೊಂಡು ಹೊಡೆದಿದ್ದಾರೆ, ಫ್ರಾಕ್ಚರ್ ಆಗಿದೆ, ಆಕ್ಸಿಪಿಟಲ್ ಬೋನ್ ಫ್ರಾಕ್ಚರ್ ಆಗಿದೆ, ಡೆಂಟ್ ಇದೆ ಒಳಗಡೆ. ಫೋಟೋ ಎಲ್ಲ ಇತ್ತು. ಫೋಟೋ ಕೊಟ್ಬಿಟ್ಟು ಇದು ನೋಡಿ ಹಿಂದೆ, ನೋಡೇ ನೋಡಿದ್ರು. ಆಮೇಲೆ ಅವರು ಕೇಳಿದ್ರು, ಇಲ್ಲ ಸರ್ ನೋಡಿದೆ. ಮತ್ತೆ ಹೌ ಡು ಯು ಎಕ್ಸ್ಪ್ಲೈನ್ ದಿಸ್ ಇಂಜುರಿ ಇಂದೆ? ಇರೋದು ಅಕ್ಯೂಸ್ಟು, 2 ನೈಫ್ ಸೀಸ್ ಆಗಿರೋದು, ಹೌ ಡು ಯು ಎಕ್ಸ್ಪ್ಲೈನ್ ದಿಸ್ ಇಂಜುರಿ ಇಂದೆ? ಇಫ್ ಯು ಡೋಂಟ್ ಎಕ್ಸ್ಪ್ಲೈನ್ ಪ್ರಾಪರ್ಲಿ ವಿ ವಿಲ್ ಅಕ್ವಿಟ್ ಅಂದೆ. ಪಾರ್ಟ್ 1 ಆಯ್ತು. ಪಾರ್ಟ್ 1 ಆದಾಗ ಅಲ್ಲಿಗೆ ನಿಲ್ಲಿಲ್ಲ. We wanted to compensate that lady. Victim compensation scheme ಅಲ್ಲಿ ಕೊಡ್ಬೇಕಾಗಿ ಬಂತು 357 ಅಲ್ಲಿ. This is the issue that I have raised that in that judgment. Compilation ಎಲ್ಲ ಮಾಡಿ ಡೀಟೇಲ್ ಆಗಿ ಮಾಡಿ ಅದ್ರಲ್ಲಿ ಮಾಡಿದ್ದೀವಿ. ಇವತ್ತು I was just viewing how many cases the Honorable Supreme Court has cancelled the bail in POCSO cases. 2.5 ಡಜನ್ ಕೇಸಸ್ ಇತ್ತು. ಅಫ್ಕೋರ್ಸ್ ನಾವು ರಿಜೆಕ್ಷನ್ ಮಾಡಿದೀನಿ, ಅದಕ್ಕೆ ಸಂಬಂಧಪಟ್ಟಾಗ ಏನೋ ರಿಸರ್ಚ್ ಮಾಡ್ತಾ ಇದ್ದೆ. ಹೆಗ್ಡಿ ಅವ್ರದ್ದೊಂದು ಓಪನ್ ಕೋರ್ಟ್ ಡಿಕ್ಟೇಷನ್ ಮಾಡಿದೀನಿ, ಇನ್ನೇನಾದ್ರು ಸೇರ್ಸೋದಿದ್ರೆ ಅನುಕೂಲ ಆಗ್ಲಿ ಅಂತ. ಅದು ಪೋಕ್ಸೋ ಕೇಸಸ್ ಮುಂದೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆದ್ರೆ ಎಷ್ಟೊಂದು ಜನಕ್ಕೆ ಫ್ರೀ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ತೆಗೆದು ನೋಡ್ತಾ ಇದ್ದೆ. ಲಾಸ್ಟ್ 45 minutes ಐ ಹ್ಯಾವ್ ಸರ್ಚ್ಡ್ ಓನ್ಲಿ ಆನ್ ದಟ್. ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ, ಹೈಕೋರ್ಟ್ ತಪ್ಪು ಅಂತ. ಟ್ರಯಲ್ ಕೋರ್ಟ್ ಸರಿ. We set aside the order passed by the High Court and restore the order of rejection passed by the trial court ಅಂತ. ಸೊ ಎಲ್ಲಿಗೆ ಬಂದು ತಲುಪಿದ್ವಿ ನಾವು? ಲೇಟೆಸ್ಟ್ ನೆನ್ನೆ ನೋಡಿದೆ, February 2023 ಆರ್ಡರ್. ಅದಕ್ಕೆ ಮುಂಚೆ ಇಂದಿರಾ ಬ್ಯಾನರ್ಜಿ ಅವರು ಒಂದು ಡಿಟೇಲ್ ಆಗಿ ಬರೆದಿದ್ದಾರೆ, quoting the Umesh Banerjee's judgment. So it can't be just like that. ಕೊಟ್ಬಿಡೋದು ಕೇಳಿದ್ ಮಾತ್ರ ಕೊಟ್ಬಿಡಕ್ಕಾಗಲ್ಲ. Of course, 302 ನಲ್ಲಿ it stands on a different footing than POCSO. NDPS ಆಗ್ಬೋದು, POCSO ಆಗ್ಬೋದು, ಅದೆಲ್ಲ we should be slow. ಕೊಡ್ಲೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ. ಕೊಡೋಂತ ಕೇಸ್ ಇದ್ರೆ ಕೊಡೋಣ. ಈಗ ನೆನ್ನೆ ಯಾವ್ದೋ ಒಂದು ಬಂದಿತ್ತು, ಅದ್ರಲ್ಲಿ ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಇವ್ರು ಕೇಳಿದ್ರು, ನಮ್ಮ ಅಬ್ಜೆಕ್ಷನ್ನೇ ಬರಲಿಲ್ಲ ಅಂತ. ಪ್ಯಾರಿಟಿಗೆ ಏನ್ ಅಬ್ಜೆಕ್ಷನ್ ಬರೆಯೋದು ಬಿಡಿ ಅಂತ. ಸತ್ತವನೇ ಕಿತಾಪತಿ ಮಾಡಿದ್ದಾನೆ. ಅವನು ಅವಳ ಜೊತೆ ಎಲ್ಲ ಚೆನ್ನಾಗಿ ದೇಹ ಸುಖವನ್ನ ಉಂಡ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದಾನೆ. ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ 1 ಜನನ್ನ ಬಾಡಿಗೆ ಗುಂಡಗಳನ್ನ ಕರೆಸಿ ಒದಿಸಿ ಸಾಯಿಸ್ಬಿಟ್ಟಿದ್ದಾಳೆ. ಇನ್ನೇನ್ ಮಾಡ್ತಾಳೆ ಅವಳು? ಕೊಂಡು ಹೋದ ಅಂತ ಇವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ. ಅದೆಲ್ಲ ಸೋಷಿಯಲ್ ಮೀಡಿಯಾಗ ಹಾಕೋದಂದ್ರೆ ಸುಮ್ನೆ ಅಲ್ಲ. ಅವನು ಊಟ ಲೋಫರ್, ಅವನು ಸತ್ತವ. ತಾನು ಅನುಭವಿಸಿದ್ ಸಾಲದು ಅಂತ ಹೇಳ್ಬಿಟ್ಟು ಮಿಕ್ದವ್ರಿಗೂ ಬಿಡ್ತೀನಿ ಅಂತಂದ್ರೆ ಅವ್ನು ಯಾವ ಸೀಮೆ ಪ್ರೇಮಿನೂ ಇಲ್ಲ, ಏನೂ ಇಲ್ಲ. ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ. ಅದಕ್ಕೆ ಅವಳೇನ್ ಮಾಡ್ತಾಳೆ, ಯಾರೋ ಒಬ್ಬರನ್ನ 4 ಜನ ಬಾಡಿಗೆ ಗುಂಡಗಳನ್ನ ಕರ್ಸಿ ಒಂದ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಾಯಿಸ್ಬಿಡ್ತಾರ. ಹೋಗ್ಲಿ ಅಂದ್ರೆ ಅದೆಲ್ಲ ತಾನು ಮುಚ್ಚಾಕೋಬೇಕು ಅಂತ ಇವಳೇ ಕಂಪ್ಲೇಂಟ್ ಕೊಡ್ತಾಳೆ. ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ಬುದ್ಧಿ ಕಲಿಸರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ. ಪ್ರಾಬಬ್ಲಿ ಶಿ ಹ್ಯಾಡ್ ಎ ಮೈಂಡ್. 4 ಸತಿ ಹಿಂಗ್ ಹೊಡ್ಸಿದ್ರೆ ಅವನವೆಲ್ಲ ಡಿಲೀಟ್ ಮಾಡಿ ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ. ಬಟ್ ಅದು ಗ್ರಾಚಾರ ಎಕ್ಕುಟ್ಟೋಯ್ತು, ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇದು ಆಗ್ಬಿಡ್ತು, ಸತ್ಬಿಟ್ಟ.
ಏನ್ ಮಾಡ್ತೀರಿ? ಸಮ್ ಆಫ್ ದೀಸ್ ಥಿಂಗ್ಸ್ ಹಾಳಾಗೋಗ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲಾನು ನಾವು ಒಂದೇ ತೂಕ ಅದ್ರಲ್ಲಿ ತಿನ್ನಟ್ಟೋಕೆ ಚಾರ್ಜ್. ಬೆಳಗ್ಗೆ ಕೊಟ್ಟಿದ್ದೀನಿ ಬೈಲು, ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ, ಹೊಟ್ಟೆ ಇಲ್ಲ ಅಂತಲ್ಲ. ಕೆಲವು ನೀವೇನೇ ಇವತ್ತು ಮಾಡ್ಬೋದು, ಈಗ ಸತ್ತವನ್ ವಾಪಸ್ ಕರ್ಕೊಂಬರಕ್ಕಾಗತ್ತಾ? ಆಗಲ್ಲ ತಾನೆ. ಸ್ಪರ್ ಆಫ್ ದಿ ಮೊಮೆಂಟ್ ಅದು ಇದು ಎಲ್ಲ ಆಮೇಲೆ, ವೆದರ್ ಎನಿ ಎಕ್ಸೆಪ್ಷನ್ಸ್ ಕುಡ್ ಬಿ ಕಾರ್ಡ್ ಔಟ್ ಎಲ್ಲ ಆಮೇಲೆ. ದೋಸ್ ಥಿಂಗ್ಸ್ ಆರ್ ಟು ಬಿ ವರ್ಕ್ಡ್ ಔಟ್. ಹೇಳಿದೆ, ಇನ್ನೊಂದ್ಸರ್ತಿ ಯಾವಾಗ್ಲಾದ್ರು ಬೆಂಚ್ ಮಾಡಿ, ಡಿವಿಷನ್ ಬೆಂಚು, ನಾವು ಎಲ್ಲ ಇರೋದೆಲ್ಲ ಮುಗಿಸ್ಕೊಟ್ಬಿಡ್ತೀವಿ ಕ್ರಿಮಿನಲ್ ಅಪೀಲ್. ನಾಟ್ ಡಿಫಿಕಲ್ಟ್. ನಾವು ಒಬ್ಬೊಬ್ರು ನನ್ನ ಫೈಲ್ ಓದ್ಕೊಂಡ್ ಬಂದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಆಯ್ತಲ್ಲ, 18, 19, 20 ತನಕ ಕ್ಲೋಸ್ ಆಗೋಯ್ತಲ್ಲ. 21 ಕ್ಲೋಸ್ ಆಗೋಯ್ತು ಕ್ರಿಮಿನಲ್ ಅಪೀಲ್ಸ್. ಯಾವ್ದೋ ಒಂದು ಉಳ್ಕೊಂಡಿದೆ, ಅದು ನಂದು ಅವ್ರದ್ದೇ ಕಾಂಬಿನೇಷನ್ ಬೆಂಚ್ 2017 ಪಾರ್ಟಾಡ್ ಅಂತ. ಅದೊಂದು ಉಳ್ಕೊಂಡಿದೆ. ಅದರಲ್ಲಿ ಪ್ರಾಸಿಕ್ಯೂಷನ್ ಅವರು ಹಿಡ್ಕೊಂಡ್ ಬರ್ತಾ ಇಲ್ಲ, ಕೋ ಅಕ್ಯೂಷನ್ ಹಿಡ್ಕೊಂಡ್ ಬಂದ್ರೆ ಅದು ಮುಗಿಯುತ್ತೆ, ಮುಗ್ದೋಗ್ಬಿಡುತ್ತೆ. ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ. ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರು ನಾವು ಸಂತೋಷವಾಗಿ ಮಾಡ್ತೀವಪ್ಪ, ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ. ಚೀಫ್ ಜಸ್ಟಿಸ್ ಸಾಹೇಬ್ರು ಯಾವ್ದು ಹಾಕ್ತಾರೋ ಅದನ್ನ ಮಾಡ್ತೀವಿ, ನಮ್ಗೇನ್ ಇದು ಅದು ಅಂತೇನಿಲ್ಲ. ವಿ ಆರ್ ದೇರ್ ಟು ಕಮ್ ಟು ದಿ ಏಡ್ ಆಫ್ ದಿ ಲಿಟಿಗೆಂಟ್ ಪಬ್ಲಿಕ್ ಅಟ್ ಲಾರ್ಜ್. ಕೆಲಸ ಮಾಡೋರ್ಗೆ ಏನಂತೆ, ಯಾವ್ದಿದ್ರು ಮಾಡಿದ್ರೆ ಆಯ್ತು. ಐ ವಾಸ್ ಪೋಸ್ಟೆಡ್ ಫಾರ್ ಕಾನ್ಸಿಕ್ಯೂಟಿವ್ಲಿ 2 ರೋಸ್ಟರ್ಸ್ ಫಾರ್ RFA. 2003ರಿಂದ 4ರಿಂದ ಇತ್ತು, ಮುಗಿಸ್ಲಿಲ್ವಾ? ಮಾಡ್ಬೇಕಾಗತ್ತೆ, ಏನು ಮಾಡಕ್ ಬರಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ದಿ ಗೇಮ್. ನಾವ್ ಇಟ್ಕೊಳಕ್ಕಾಗಲ್ಲ. ಅವ್ರು ಹಾಕ್ಲಿ, ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ. ಬಟ್ ಆನೆಸ್ಟ್ಲಿ ಹೇಳಿದೀನಿ, 1-2 ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು. ನಿಮಗ್ ಬಿಟ್ಟಿದ್ದು, ನಿಮ್ ಕಕ್ಷಿಗಾರಂಗೆ ಹೇಳಿ ನಾಡಿದ್ದು ಹಾಕಿ ಅದನ್ನ, ಅವ್ರ ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ. ಇಲ್ದಾರೆ ನಿಮ್ ಕಕ್ಷಿಗಾರ ತಪ್ಪಾಗಿ ತಿಳ್ಕೊತಾನೆ. 1-2 ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಅವ್ರು ಏನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು. ಇವತ್ತು ಇನ್ನೊಂದು ಕೇಸಲ್ಲಿ ಹಂಗೆ ಹೇಳಿದೆ, ಅವಳು ಐ ವಿಟ್ನೆಸ್ ಅವಳು ಮಂಜುಳಾ, ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ್ ಕದ್ದಿದ್ದಾಳೆ. ಹೊಡೆದವನ್ ಕೊಂದವನು ನೆವ್ಯೂ ದೊಡ್ಡಮ್ಮನ್ ಕೊಂದಾಕ್ಬಿಟ್ಟಿದ್ದಾನೆ. ದ ಸೇಮ್ ಥಿಂಗ್ ಐ ಸೆಡ್ ಆಫ್ಟರ್ ದಿ ಎಕ್ಸಾಮಿನೇಷನ್ ಆಫ್ ದಟ್ ಐ ವಿಟ್ನೆಸ್ ರಿನ್ಯೂ. ಎಲ್ಲೂ ಸಂದರ್ಭ ಇರುತ್ತೆ, ಇನ್ ಜನರಲ್ ಕೊಡಕ್ ಆಗಲ್ಲ ಕೆಲವದ್ರಲ್ಲಿ ಅಷ್ಟೇ. ಆಲ್ ರೈಟ್, 21st.